ಮಾಮ ಅಲ್ಲಿ ಅದೇ ಏನಂತೆ ಒಂದ್ಸಲ ಮಾಮ ವರ್ಷದಿಂದ ಮಾಡಿದ ಸಿನಿಮಾ 5 ಗಂಟೆಗಂದ್ರೆ ಆರತಿ ಆಗೈತಿ. ಭಾಳ ಅಂದ್ರೆ ಭಾಳ ರಶ್ ಐತಿ. ಬಟ್ ನೀನೆಲ್ಲ ಮತ್ತೆ ಯಾರು ನಾವು ಸ್ವಲ್ಪ ಹೊತ್ತಿದ್ರು ದರ್ಶನ್ ಮಸ್ತ್ ಆಯ್ತು. ಬಟ್ ಇವತ್ತು ಆಗಸ್ಟ್ 15 ಐತ್ಲ, ಹಿಂಗಾಗಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಆ ಕಡೆ ಅಟೆಂಡ್ ಮಾಡಕ್ಕೆ ಬೇಕಂತ ಹೇಳಿ ನೆಕ್ಸ್ಟ್ ಗಾನಗಾಪುರ್ಗೆ ಹೋಗ್ಬೇಕು. ಬಂದ್ ಮಾಡೋದು ಬೇಡ, ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದನ್ನ ಅಪ್ಲೋಡ್ ಮಾಡಕ್ಕಿತ್ತು. ಈಗ ಮಲ್ಕೋತೇನೆ ಸ್ವಲ್ಪ ಹೊತ್ತು. ಮಾಮನ್ ಕೇಳಾರ ನಾನು ನಿಮ್ಮ ಮಾಮನ್ ಮಾಡ್ಕೊಂಡಿ ಅಂತ. ಅವಾಗಿಂದ ಮಕ್ಕೊಂದೇ ಬಿಟ್ನಿ, ಯಾಕಂದ್ರೆ ಇಷ್ಟು ಕೆಟ್ಟ ನಂಗೆ ಟಯರ್ಡ್ ಆಗಿತ್ತು. ಜೊತೆಯನೇ ಇರುವೆನು, ಖುಷಿಯನೇ ತರುವೆನು. ಹಾಯ್ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಿಮ್ಗೂ ಕೂಡ ಸ್ವಾಮಿ ದರ್ಶನ್ ಮಾಡ್ಸತೀನಿ. ನೀವು ಅಲ್ಲಿಂದನ ಕೈ ಮುಗಿರಿ. ಬಹಳ ದಿನದ ಕನ್ಸ ಇವತ್ತು ನಂಗೆ ನನ್ಸೈತ್ ಅಂತಾನೆ ಹೇಳ್ಬೋದು. ಇದೇನ್ ನೀವು ವಿಡಿಯೋದಾಗ ನೋಡತಿರಲ್ಲ ಸ್ವಾಮಿ ಫೇಮ, ಇದು ಫುಲ್ ರುದ್ರಾಕ್ಷಿಯಿಂದನ ಮಾಡಿದಾರು. ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ಕಾಕಡ ಆರತಿ ಅಟೆಂಡ್ ಮಾಡಿ ಇವತ್ತು ಬಹಳ ಪಾಸಿಟಿವ್ ಫೀಲ್ ಮಾಡ್ಕೊಂಡು ಸ್ವಾಮಿ ದರ್ಶನ ಆಯ್ತು. ಹೌದಾಯ್ತು. ನಾ ಫೋಟೋ ತೆಗತಿ ಆಮೇಲೆ ಮಾಡಿದ್ವಿ. 5 ಗಂಟೆಗಂದ್ರೆ ಆರತಿ ಆಗೈತಿ. ಭಾಳ ಅಂದ್ರೆ ಭಾಳ ರಶ್ ಐತಿ. ಬಟ್ ದರ್ಶನ ನಿಮಗೆಲ್ಲರಿಗೂ ಗೊತ್ತಿರೋಂಗ ಇನ್ನೇನು ಹೊಸ ಮನೆಗೆ ಶಿಫ್ಟ್ ಆಗಲ್ತೀವಿ. ಅಲ್ಲೊಂದು ಚಲೋ ಸ್ವಾಮಿ ಅವ್ರದ ಫೋಟೋ ಹಾಕೋಣ ಅಂತೇಳಿ ದೊಡ್ಡದ ಒಂದು ಫೋಟೋ ತಗೊಂಡು ದೇವ್ರ ದರ್ಶನ ಎಲ್ಲ ಆಯ್ತು. ಖುಷಿ ಆಯ್ತು. ಮಗುನ್ ಕರ್ಕೊಂಡ್ಬಂದಿಲ್ಲ ಬೇಜಾರ್ ಬಿಟ್ಟರೆ ಉಳ್ಕಿದೆಲ್ಲ ಚಲೋ. ಬಟ್ ಐ ಹೋಪ್ ಮತ್ತೆಲ್ಲ ಚಲೋ ಆಗ್ತದೆ. ಪಾಸಿಟಿವ್ನೆಸ್ ಇನ್ನೂ ಜಾಸ್ತಿ. ಇಲ್ಲಿ ಸ್ವಾಮಿ ಸಮರ್ಥ ಒಂದು ಸ್ಟ್ಯಾಚು ಐತಿ, ತೋರಿಸ್ತೇನೆ, ನೀವು ನೋಡ್ರಿ. ಎಂಜಾಯ್ ಮಾಡ್ರಿ ಈ ಬ್ಲಾಗ್. ಎಲ್ಲಿ ನೋಡ್ತಿ ಇಲ್ಲಿ ವೃಕ್ಷಗಳು ವಟವೃಕ್ಷ ಭಾಳ ಅಂದ್ರೆ ಈ ಊರಾಗ ವಟವೃಕ್ಷಗಳು. ಬೆಳಗ್ಗೆ ಜಲ್ದಿ ಎದ್ದಿರೋ ಕಾರಣ ಮಮ್ಮಿಗೆ ಮತ್ತೆ ಮಂಜೂರ್ಗೆ ಹಸು ಆಗಿತ್ತು ಅಂತ ಹೇಳಿ ಅವ್ರು ನಾಷ್ಟಾ ಮಾಡಿದ್ರು. ಬಟ್ ನಾನು ನಾಷ್ಟಾ ಅದು ಇನ್ನೂ ತನ ಏನೂ ಮಾಡ್ಲಿಲ್ಲ, ಯಾಕಂದ್ರೆ ಹಸು ಆಗತ್ತಿರ್ಲಿಲ್ಲ. ಫುಲ್ ಅಂದ್ರೆ ಫುಲ್ ಸುಸ್ತಾಗ್ಬಿಟ್ಟಾಳ. ನಿದ್ದೆ ಒಂದಿಲ್ಲ, ಹಂಗಾಗಿ ಮಕ್ಕೊಂಡ್ಬಿಟ್ಟ. ನೀನೆಲ್ಲ ಮತ್ತೆ 50 ರೂಪಾಯಿ ಪಾರ್ಕಿಂಗ. ನಾವು ಸ್ವಲ್ಪ ಹೊತ್ತಿದ್ರು ಹಂಗಲ್ಲಿ ಬೆಳಿಗ್ಗಿನ ಕತ್ಲಿತ್ಲ. ನಾವು ಬರ್ಬೇಕಾದ್ರೆ ಅವಾಗೇನು ಗೊತ್ತಾಗ್ಲಿಲ್ಲ ಅಷ್ಟೇ. ಹಿಂಗಾಗಿ ದರ್ಶನ ಎಲ್ಲ ಆಯ್ತು. ದರ್ಶನ್ ಮಸ್ತ್ ಆಯ್ತು. ಬಟ್ ಇವತ್ತು ಆಗಸ್ಟ್ 15 ಐತ್ಲ, ಹಿಂಗಾಗಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಭಯಾನಕ ರಶ್ ಇತ್ತು. ಅದ್ರಾಗೂ ಜೇಂಟ್ಸ್ ಅಂದ್ರೆ ಮೆನ್ ಸೈಡ್ ಏನೋ ಅಷ್ಟ ಅಂದ್ರೆ ಮೆನ್ ಸೈಡ್ ಅಷ್ಟೇನ್ ರಶ್ ಇರ್ಲಿಲ್ಲ. ಅಂದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರ. ಬಟ್ ಹೆಂಗಸರು ಯಪ್ಪ ದುಗ್ಸೋದು ಮಾಡೋದು ಫುಲ್ ರಶ್. ಒಟ್ಟ ಬರಕ್ ಹೋಗ್ಬೇಡ್ರಿ ವೀಕೆಂಡ ಮತ್ ಹಿಂಗೇನ್ ಸೋಮವಾರ ಮಂಗಳವಾರ ನಾರ್ಮಲ್ ನಿಮಗ್ ಶಾಂತ ದರ್ಶನ ಆಗ್ಬೇಕಂದ್ರ ನಾರ್ಮಲ್ ಡೇಸ್ ನಾಗ ಬರ್ರಿ. ವೀಕೆಂಡ್ ಒಳಗ್ ಬಂದ್ರ ಹಿಂಗ್ ಸುಟ್ಟಿ ದಿನ ಬಂತ ಹಿಂಗ ನಮಂಗ ಆಗ್ತೈತಿ. ಬಟ್ ಓಕೆ, ದರ್ಶನ ಆಯ್ತು, ಮಸ್ತ್ ಆಯ್ತು. ಯಾಕಂದ್ರೆ ನಾವು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದು ನಿನ್ನೆ ಬರ್ಬೇಕಾದ್ರೆ ನಾವು ಕಾಕಡ ಆರತಿ ಅಟೆಂಡ್ ಮಾಡಕ್ ಬೇಕಂತ ಹೇಳಿ. ಇನ್ನ ನೆಕ್ಸ್ಟ್ ಹೋಗ್ಬೇಕಾಗಿರೋ ಪ್ಲೇಸ್ ಯಾವ್ದಪ್ಪ? ನಾವಿನ್ನು ನೆಕ್ಸ್ಟ್ ಗಾನಗಾಪುರ್ಗೆ ಹೋಗ್ತೀವಿ. ಹೆಂಗೋ ಬಂದೇವಲ್ಲ, ಒಂದ ವೇದಾಗ ಎಲ್ಲಾ ದೇವ್ರ ದರ್ಶನ ಆಗ್ತಾವಂತ ಹೇಳಿ ಇನ್ನ ನೆಕ್ಸ್ಟ್ ಗಾನಗಾಪುರ್ಗೆ ಹೋಗ್ಬೇಕು. ಬಟ್ ಒಂದ್ ಚೂರು ಅಂದ್ರೆ ಅಷ್ಟೊಂದು ನಿದ್ದಿನ ಆಗಿಲ್ಲ. ಜಸ್ಟ್ 2 hours ಅಷ್ಟ ಆಗೈತೇನೋ. ಹಿಂಗ್ ಹೋಗ್ಬೇಕಾಗಿದೆ. ಆಮೇಲೆ ಸಿನಿಮಾ ಇಲ್ಲಿ ಬರೋಬೈತಿ ಮುಂದೆ. ನಾವ್ ರಾಂಗ್ ಬಂದ್ವಾ? ಅಲ್ಲಿ ಗುಡಿ ಒಳಗನು ಭಕ್ತಿ ನಿವಾಸದು ಅಂತ ಅದಾವು, ನೀವು ಅಲ್ಲೂ ಇರ್ಬಹುದು. ಬಟ್ ನಮಗ ಅಲ್ಲಿ ನಿನ್ನೆ ಫುಲ್ ಆಗಿದ್ದು, ಅದಕ್ಕೆ ಸಿಗ್ಲಿಲ್ಲ. ಅದಕ್ಕೆ ನಾವು ನಾರ್ಮಲ್ ಹೊರಗಡೆ ಪ್ರೈವೇಟ್ ಒಳಗೆ ಬುಕ್ ಮಾಡಿದ್ವು. ಜಸ್ಟ್ ಈಗ ದರ್ಶನ ಮಾಡಿ ರೂಮಿಗೆ ಬಂದೇವಿ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇವಿ. ಆಮೇಲೆ ಮತ್ತೆ ಹೋಗ್ತೇವಿ ಗಾನಗಾಪುರ್ಗೆ. ಆ್ಯಕ್ಚುಲಿ ನೀವೇನಾರೇ ಬಂದ್ ಮಾಡೋದು ಬೇಡ. ಆ್ಯಕ್ಚುಲಿ ನೀವೇನಾರೇ ಅಕ್ಕಲ್ಕೋಟಕ್ಕೆ ಪ್ಲ್ಯಾನ್ ಮಾಡಿದ್ರಿ ಅಂದ್ರೆ ಭಕ್ತಿ ನಿವಾಸ ಅದು ಇರ್ತಾವು, ನೀವು ಅಲ್ಲೂ ರೂಮ್ ಬುಕ್ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಪ್ರೈವೇಟ್ ಒಳಗೆ ಬುಕ್ ಮಾಡ್ಬೋದು. ಕಂಫರ್ಟೇಬಲ್ ಆಗೋರಿದ್ರಂದ್ರೆ, ಇನ್ನೂ ಕಂಫರ್ಟೇಬಲ್ ಆಗೋರಿದ್ರಂದ್ರೆ. ಬಟ್ ವೀಕ್ ಆಫ್ ಇತ್ತಂದ್ರೆ ಭಕ್ತಿ ನಿವಾಸ ಒಳಗೆ ರೂಮ್ ಸಿಗಂಗಿಲ್ಲ, ಹೌದಿಲ್ಲ? ಆ್ಯಂಡ್ ನಾವೇನಷ್ಟು ರೆಡಿಯಾಗೆಲ್ಲ ಪ್ರಿಪೇರ್ ಆಗೇನು ಹೋಗಿಲ್ಲ. ನಾರ್ಮಲಾಗಿ ಜಳಕ ಮಾಡಿ ಹೋದ್ವು ಅಷ್ಟೇ. ನಾವೇನು ರೆಡಿಯಾಗಿ 3 ಗಂಟೆಗೆ ಎದ್ದು ಸ್ನಾನ ಮಾಡೋದು, ಆರತಿ ತಗೊಂಡು ಫಸ್ಟ್ ಇಲ್ಲಿ ಕಾಕಡ ಆರತಿ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆ ಅದನ್ನ ಅಟೆಂಡ್ ಮಾಡ್ಬೇಕಂತಾನೆ ಆಕ್ಚುಲಿ ನಿನ್ನೆ ನೈಟ್ ಜರ್ನಿ ಪ್ಲಾನ್ ಮಾಡಿದ್ದು ನಾವು. ಇಲ್ಲಾಂದ್ರೆ ನಾವು ನೈಟ್ ಜರ್ನಿ ಪ್ಲಾನ್ ಮಾಡ್ತಿಲ್ಲ. ಬಟ್ ಜನ ಭಾಳ ಇತ್ತು. ಆಗಸ್ಟ್ 15 ಇತ್ತು ಅಂತ ಹೇಳಿ ಜನ ಭಾಳ ಇತ್ತು. ನಾವು ಅಷ್ಟೊಂದು ಇರ್ತಾರಂತೇನು ಅನ್ಕೊಂಡಿರ್ಲಿಲ್ಲ, ಎಕ್ಸ್ಪೆಕ್ಟೇಷನ್ ಇದ್ದಿರ್ಲಿಲ್ಲ. ಭಾಳ ಆ್ಯಂಡ್
ಅಲ್ಲಿ ವಿಡಿಯೋ ಮಾಡೋಕ್ಕೂ ಆಗ್ತಿರ್ಕಿಲ್ಲ, ಅಷ್ಟೊಂದು ರಶ್ ಇತ್ತು. ಬಟ್ ನಮಗೆ ದೇವ್ರ ದರ್ಶನ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು ಅಂಥೇಳಿ ನೀವು ಯಾವುದೇ ಅಷ್ಟೊಂದು ಕ್ಲಿಪ್ಸ್ ತೊಗೊಂಡಿಲ್ಲ. ಆ್ಯಂಡ್ ದೇವಸ್ಥಾನಕ್ಕೆ ಬಂದರೆ ಪ್ರಾಪರಾಗಿ ದರ್ಶನ ತೊಗೋಬೇಕು, ವಿಡಿಯೋಸ್ ಮಾಡಬಾರ್ದು ಅಂತಾರು. ಸೊ ಅದೊಂದು ನಮ್ಮ ತಲೆಯಾಗಿ ಇಬ್ಬರದು ತಲೆಯಾಗಿತ್ತು, ಹೀಗಾಗಿ ನಾವು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಲಿ. ಅದು ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡೇವಿ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಇಲ್ಲಿಂದ ಗಾಣಗಾಪುರ್ ಹೋಗ್ತೀವಿ. ಟಿಫಿನ್ ಮಮ್ಮಿ ಮತ್ತು ಮಂಜು ಅವ್ರು ಮಾಡ್ಯಾರು, ಇನ್ನೂ ನಾ ಮಾಡಿಲ್ಲ. ನಾ ಸ್ವಲ್ಪ ಅರ್ಧ ಕಪ್ ಚಹಾ ಕುಡಿದ್ನಿ ಅಷ್ಟೇ, ಶುಂಠಿ ಚಹಾ. ಸೊ ಈಗ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿದಾಗನ ಸಿಗ್ತೇನೆ ನಿಮಗೆ. ಆ್ಯಂಡ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದನ್ನ ಅಪ್ಲೋಡ್ ಮಾಡೋಕ್ಕಿತ್ತು. ಈಗ ಮಲ್ಕೋತೇನೆ ಸ್ವಲ್ಪ ಹೊತ್ತು. ಓಕೆ, ಚಲೋ. ಮಲ್ಕೋತನಂತ ಏನೋ ಹೇಳಿ, ಬಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕನ್ನೋ ಒಂದು ಟೆನ್ಷನ್ ಒಳಗೆ ಮಲ್ಕೋಲೇ ಇಲ್ಲ. ಯಾಕಂದ್ರೆ ನಿಮಗೆ ಟೈಮ್ ಸರಿಯಾಗಿ ವ್ಲಾಗ್ ನೋಡಕ್ ಸಿಗ್ಲಿ ಅಂತ ಹೇಳಿ 2 ತಾಸು ಮಮ್ಮಿ ಮತ್ತು ಮಂಜು ಅವ್ರು ಮಲ್ಕೊಂಡಿದ್ರು. ಅಲ್ಲಿ ತನ ನನ್ನ ಅಪ್ಲೋಡ್ ಕೆಲಸನೂ ಆಗಿತ್ತು. ಇನ್ನೇನು ನಾವು ಗಾಣಗಾಪುರ್ ಕಡೆ ಹೊಂಟೇವಿ. ಈಗ ನಾವು ಬಂದೇವಿ ಗಾಣಗಾಪುರ್ಗ. ಮಂಜು ಅವ್ರಿಗೆ ಹಸು ಆಗೈತಿ, ಬರ್ತಾ ಅಡುಗೆಲಿ ಏನೋ ತಿನ್ನಕ್ಕೆ ಹೋಟೆಲ್ ಚೆನ್ನಾಗಿ ಸಿಗ್ಲಿಲ್ಲ. ಸೊ ಅವ್ರಿಗೆ ಹಸು ಆಗೈತಿ, ನೋಡ್ಬೇಕು. ಫಸ್ಟ್ ದೇವ್ರ ದರ್ಶನ ಮಾಡಿ ಆಮೇಲೆ ತಿನ್ನೋದು ಏನು ನೋಡ್ಬೇಕು. ಟೈಮ್ ಇತ್ತು 12ವರೆಗಿನ ಆರ್ತಿ ಇದು. ಅಡ್ರೊಳಗಂದ್ರೆ ಆಗ್ತದೆ. ಮೋತಿ ಹಂಗಾಗ್ಯಾವ ನೋಡಿ ಎಲ್ಲಾರು. ಬಿಸಿಲು ಒಂದು ಭಾಳ ಐತಿ, ನೀರು ಬಾಟ್ಲಿ ತರಲಿಲ್ಲ. ತಗೋನು ಕೋಲ್ಡ್, ಬಟ್ ಇಲ್ಲಿ ಜರ ಬಿಸಿ ಕೋಲ್ಡ್ ಕುಡಿಲ್ಲ. ರಾಜ ರಾಣಿಯಂತೆ ನಾನು ನೀನು. ನಿಂಗೆ ಬಿಸಿ ಆದ್ರೆ ಅಷ್ಟು ಟೆನ್ಷನ್ ಆಗ್ತೈತಿ. ಬಾ ಮಂಟಿ ಯಾರು ನಾನು ನಿಮ್ಮ ಮಾಮನ್ ಮಾಡ್ಕೊಂಡಿ ಸಿಮ್ಲರ್ ಅದು ಹೆಂಗ್ ಆಗ್ತೈತ್ರಿ, ಕೆಲವೊಂದು ವರ್ಷ ಆಗನ ಸಿಮಿಲರ್ ಆಗ್ಬಿಡ್ತಾವ, ರಿಲೇಷನ್ ಆಗಿತ್ತ. ಮನ್ಯಾಗ ಹಂಗ ಅಂತಾರ, ಮನ್ಯಾಗ ಯಾರು ವರ್ಷ ಆಗಣ ಅದು ಹಂಗೆ, ಅದು ಸೈಂಟಿಫಿಕ್ ರೀಸನ್ ಅದು. ನೀವು ಹೊಟ್ಟೆ ಆಗ್ತಿಲ್ಲ ಉಣ್ಣಿ ಹೊಟ್ಟೆ ನಂದು ನಿನ್ನತ್ತಿರು ಮನ್ಯಾಗ ಮಾಡ್ಕೊಂಡ್ರೆ ಮಾಡ್ಕೊತಾರ ಅಪ್ಪ ಮನ್ಯಾಗ ಮಾಡ್ಕೊಬಾರ್ದು. ಮನ್ಯಾಗ ಕೊಟ್ಟಿದ್ರೆ ಮತ್ತೆ ಯಾರು ನಂಗೆ ಎಟ್ಟ ಮಾಮ ಅಲ್ಲಿ ಅದೇ ಏನತ್ತೆ ಒಂದ್ಸಲ ಮಾಮ ಅದೊಂದ್ಸಲ ಪದ ಕೇಳ್ಬೇಕಂತ ಆಸೆ ಅನ್ನಂಗಿಲ್ಲ. ನಿಮ್ಮ ಅವ್ವ ಅನ್ವಾಳಕ ನಾ ಮಾತ್ರ ಮಾಮಗಳ ಗಟ್ಟ ಮಾಮ ಅನ್ನಕ್ಕಿ ನೀರಿನ ಅದು ಏನು ಬೇಕಿಲ್ಲ. ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳಿ ತಂಪು ಏನಾರ ಸ್ವಲ್ಪ ಕುಡ್ದ ಅಲ್ಲೇ ಒಂದು ಸಂಗಮ್ ನದಿ ಇತ್ತು, ಅಲ್ಲಿ ಪಟ್ನ ಹೋಗಿ ಬಂದು. ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡ್ಲಿಲ್ಲ. ಅಲ್ಲಿಂದ ನಾವು ಮಂದಿರಕ್ಕೆ ದರ್ಶನ ತಗೊಳಕಂತ ಬಂದು. ಬಟ್ ಲಕ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಬರೋ ಟೈಮ್ ಅಂದ್ರೆ ಕರೆಕ್ಟ್ ಆರತಿ ಸ್ಟಾರ್ಟ್ ಆಗಿತ್ತು. ನಮಗ್ ಗಾಣಗಾಪುರ್ ಒಳಗೂ ದತ್ತಾತ್ರೇಯ ಆರತಿ ಸಿಕ್ತು. ದೇವ್ರ ದರ್ಶನ ಏನೋ ಆಯ್ತು, ಬಟ್ ಹೊರ ಬಂದ ತಕ್ಷಣ ಇಲ್ಲೊಂದು ವಿಚಿತ್ರ ದೃಶ್ಯನ ನೋಡಕ್ ಸಿಕ್ತು. ನಾನಂತೂ ನನ್ನ ಲೈಫ್ನಾಗ ಈ ರೀತಿ ನೋಡಿನಿ. ಅವ್ರ ಮೈಯಾಗೆಲ್ಲ ದೆವ್ವಗಳು ಆತ್ಮ ಬಂದಿದ್ದು, ಅವ್ರು ಏನೇನೇನೇನೋ ಆಕ್ಟಿವಿಟೀಸ್ ಮಾಡತ್ತಿದ್ರು. ಈ ರೀತಿ ದೃಶ್ಯದ ಬಗ್ಗೆ ನಿಮಗೆ ಏನಾರು ಗೊತ್ತಿತ್ತಂದ್ರೆ ಪ್ಲೀಸ್ ನಂಗೆ ಕಾಮೆಂಟ್ನಾಗ ಹೇಳಿ, ನನಗೂ ತಿಳ್ಕೊಂಡಂಗೆ ಆಗ್ತೈತಿ. ಯಾಕಂದ್ರೆ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾವು ಕರ್ಗಾದ್ರೆ ಪುರೋಸ್ತಿದ್ಲೆ ಹೌದಿಲ್ಲ. ಗಾಣಗಾಪುರ್ ದರ್ಶನ ಮುಗಿಸಿ ಪಂಡರ್ಪುರ್ಗೂ ಹೋಗ್ಬೇಕು ಅನ್ಕೊಂಡು, ಬಟ್ ಮಂಜು ಅವರ ನೆಕ್ಸ್ಟ್ ಟೈಮ್ ಹೋಗುನು, ಈಗ ನಂಗೆ ಒಂದ ದಿನ ಲೀವ್ ಐತೆ ಅಂದ್ರು. ಅದ್ರ ಸಲುವಾಗಿ ನಾವಿನ್ ಮನೆಗೆ ಹೋಗ್ಬೇಕಂತ ಅನ್ಕೊಂಡು ಮೊಬೈಲ್ ಇದೆ. ಚಾ ಕುಡಕ್ ನಿಂತಿದ್ದೀಗ ಬೇಸರ ಬಂದೈತಿ. ಒಂದ್ ಕಪ್ ಚಾ ಆದ್ರ ಭಾರಿ ಆಗ್ತೈತಿ, ಫ್ರೆಶ್ ಆಗ್ತೈತಿ. ಚಾ ಲವರ್ ಅಂತ ಹೆಸರಿಟ್ಬಿಡೋದು. ನಾ ಅಂತೂ ಗಾಣಗಾಪುರದಿಂದ ಏನು ಹೊರಟಿದ್ದೇನಲ್ಲ ಅವಾಗಿಂದ ಮಕ್ಕೊಂದೇ ಬಿಟ್ನಿ. ಯಾಕಂದ್ರೆ ಇಷ್ಟು ಕಟ್ ನಂಗೆ ಟಯರ್ಡ್ ಆಗಿತ್ತಲ್ಲ, ಅದ್ರಾಗ ಬಿಸಿಲ ಯಪ್ಪ. ನಾನು ಅವತಾರ ನೋಡ್ರಿ ಹೆಂಗಾಗೈತಿ. ಆ್ಯಂಡ್ ಫುಲ್ ಕ್ಲೀನಾಗೆ ಮುಖ ತೊಳ್ಕೊಂಡು ಫಸ್ಟ್, ಆಮೇಲೆ ಮಲ್ಕೊಂಡು ನಾ ಅಂತೂ ಮಕ್ಕೊಂಡ ಬಿಟ್ಟಿನ. ಯಾವಾಗ ಕಾರ್ ಒಳಗೆ ಮಕ್ಕೊಳಂಗಿಲ್ಲ, ರೇರ್ ಮಕ್ಕೋದವ. ನಾ ಮಕ್ಕೊಂಡ್ರೆ ಸುಸ್ತಾಗಿರ್ಬೇಕು. ಈಗ ಮಮ್ಮಿಗೆ ಮುಂದ್ ಕುಣಿಸ್ ಹಿಂದಾಗ ಮತ್ ಮನೆಗೆ ಹೋಗ್ಬೇಕಾದ್ರೆ ಯಾವ್ದು ಆಕ್ಟಿವಿಟೀಸ್ ಆಗ್ಲಿಲ್ಲ, ಜಸ್ಟ್ ನಿದ್ದೆ ಮಾಡೋದು, ಊರಿಗೆ ಬರೋದು ಅಷ್ಟ ಆಗಿತ್ತು. ಅದಕ್ಕೆ ರಾತ್ರಿ ಆಗಿತ್ತು. ಇಲ್ಲೇ ಊಟ ಮುಗಿಸ್ಕೊಂಡ್ ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಅಲ್ಲೇ ಡಾಬಾ ಒಳಗ ಮಸ್ತ್ ಪಕ್ಕಿ ಊಟ ಮುಗಿಸ್ಕೊಂಡ ಮನೆಗೆ ಬಂದು. ಇದ ನೋಡ್ಲಿ ಇವತ್ತಿನ ವ್ಲಾಗ್.